ಹೌ ಈಸಿ ಆರ್ ಡಿಫಿಕಲ್ಟ್ ಇಟ್ ಈಸ್ ಒಂದು ಹೊಸ ಪರ್ಸ್ಪೆಕ್ಟಿವ್ನ ಹುಡ್ಕೋದು. ಅಂದರೆ ಅದು ಎರಡೂ ಇದೆ. ಈಗ ಇವಾಗ ನಮಗೆ ಏನಂತಂದರೆ ಕೆಲವೊಂದು ಸಲ ನ್ಯಾಚುರಲ್ ಆಗಿ ಗ್ರಾಸ್ಪ್ ಮಾಡ್ಬಿಡ್ತೀವಿ. ಇನ್ನು ಕೆಲವು ಸಲ ನಾವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ಕೆಲವು ಸಿಚುವೇಶನ್ಸ್. ಯಾಕಂದರೆ ಅದನ್ನು ನಾವು ಈಗ ಫಾರ್ ಆನ್ ಎಕ್ಸಾಂಪಲ್ ನನಗೆ ಇವಾಗ 777 ಚಾರ್ಲಿ ಬರೀಬೇಕಾದ್ರೆ ಆ ಟೈಮ್ಗೆ ನನಗೆ ಅಷ್ಟೊಂದು ನಾನು ಯಾವ ಒಂದು ಪೆಟ್ ಜೊತೆ ನಾನು ಮೂವ್ ಮಾಡಿರಲಿಲ್ಲ ನಾನು ಟು ಎಕ್ಸ್ಪೀರಿಯನ್ಸ್ ದೋಸ್ ಕೈಂಡ್ ಆಫ್ ಥಿಂಗ್ಸ್. ಬಟ್ ನನಗೆ ಒಂದು ಅರ್ಥ ಆಗಿದ್ದೇನಿತ್ತು ಅಂದರೆ ಇವಾಗ ಒಂದು ಮ್ಯಾನ್ ಟು ಮ್ಯಾನ್ ಅಂದರೆ ಹ್ಯೂಮನ್ ಟು ಹ್ಯೂಮನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಲವ್ ಬರೆಯೋದಿದೆಯಲ್ಲ ಅದು ನೀವು ನೋಡಿರ್ತೀರಾ, ಇಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಿರಲೇಬೇಕು ಆಬ್ವಿಯಸ್ಲಿ. ಆಮೇಲೆ ನಿಮ್ಗೆ ಹಲವಾರು ಸ್ಟೋರೀಸ್ಗಳು ಫ್ರೆಂಡ್ಸ್ ಮುಖಾಂತರ ಆಗಲಿ ಇನ್ನೊಂದು ಮುಖಾಂತರ ಆಗಲಿ ಬಿದ್ದಿರುತ್ತೆ ನಿಮ್ಮ ಕಿವಿಗೆ. ಸೊ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು ಅದನ್ನು. ಬಟ್ ಇದು ಬಂದು ಇಟ್ಸ್ ಲೈಕ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಲವ್ ಇದು. ಕರೆಕ್ಟ್. ಯಾಕಂದರೆ ಅಲ್ಲಿ ಭಾಷೆ ಇರಲ್ಲ, ಅಲ್ಲಿ ನಾವು ಯೂಶಲ್ ನೋಡೋವಂಥ ಯಾವುದೇ ರೀತಿಯಾದಂಥ ಆ ಕಲರ್ಫುಲ್ ಅದನ್ನು ಬೇರೆ. ಇದು ಕಂಪ್ಲೀಟ್ ನಿಮಗೆ ಬೇರೆ, ರಿಸೀವಿಂಗ್ ಪಾಯಿಂಟೇ ಬೇರೆ, ಗಿವಿಂಗ್ ಪಾಯಿಂಟೇ ಬೇರೆ ಇದಕ್ಕೆ. ಸೊ ಈ ಟೈಮಲ್ಲಿ ನನಗೆ ಆವಾಗ ಇದನ್ನು ಹೇಗೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಅಂದರೆ ನಾನು ಯಾವ ರೀತಿಯಲ್ಲಿ ನನ್ನನ್ನು ನಾನು ರೆಡಿ ಮಾಡ್ಕೋಬೇಕು ಅನ್ನೋದಕ್ಕೆ ಆವಾಗ ಪರ್ಪಸ್ಫುಲಿ ಟುಕ್ ಸಮ್ ಟೈಮ್. ಕೆಲವೊಂದಕ್ಕೆ ಅದು ಬೇಡ, ಯಾಕಂದರೆ ನೀವು ಆಲ್ರೆಡಿ ರೆಡಿ ಇರ್ತೀರ ಅದಕ್ಕೆ. ಸೊ ಇದು ಎರಡೂ ಥರನೂ ಆಗುತ್ತೆ.